Hello students, welcome to second class of Biomolecules. So ಈ ಕ್ಲಾಸಲ್ಲಿ cyclic structure of glucose, fructose, structure of sucrose, lactose, maltose ಅನ್ನೋ ಸ್ಟ್ರಕ್ಚರ್ ಡಿಸ್ಕಸ್ ಮಾಡೋಣಂತೆ. ಸೊ ಅದಾದಮೇಲೆ polysaccharides ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. So in this class we are going to discuss about formation of cyclic structure of glucose. So glucose Fisher structure ಅನ್ನು ನೆನಪಿಟ್ಕೊಳ್ಳಿ. ಅದಾದಮೇಲೆ cyclic structure ಅನ್ನ ನಾವು we have not discussed in terms of ring. ಹೌದಾ? ಸೊ ಈಗ ಇವತ್ತಿನ ಕ್ಲಾಸ್ ಅಲ್ಲಿ ರಿಂಗ್ ಲೈಕ್ ಸ್ಟ್ರಕ್ಚರ್ ಹಾವತ್ ಸ್ಟ್ರಕ್ಚರ್ ಹೇಗೆ ಬರೆಯೋದು ಅನ್ನೋದನ್ನ ಡಿಸ್ಕಸ್ ಮಾಡೋಣಂತೆ. ಸೊ ದಿಸ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 2 marks, ರಿಮೆಂಬರ್. ಸೊ ಇದು ಬೋರ್ಡ್ ಎಕ್ಸಾಮ್. ಸೊ ಈ ಕೇಸ್ ಒಳಗೆ ಡ್ರಾಯಿಂಗ್ ದ ಸೈಕ್ಲಿಕ್ ಸ್ಟ್ರಕ್ಚರ್ ಇದು ನೋಡಿ, ಇದು ಆಲ್ರೆಡಿ ಈ ಸ್ಟ್ರಕ್ಚರ್ ನಾವು ನೋಡಿದ್ವಿ. ಇಲ್ಲಿ ಏನು OH ಗ್ರೂಪ್ ಇತ್ತು ಅಂಡ್ ಹಿಯರ್ C ಡಬಲ್ ಬಾಂಡ್ ಅಂಡ್ H was there and this OH attacks on the carbonyl carbon to form this hemiacetyl structure like this, right? This we have seen. So we know that glucose exists as a 6-membered ring. This is 6-membered ring hoda, that we call it as a hexagon. So ಈ hexagon ಅನ್ನ ಈ ರೀತಿ ಡ್ರಾ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಇಲ್ಲಿ ಏನು ನಿಮಗೆ ಆಕ್ಸಿಜನ್ ಕಾಣಿಸ್ತಾ ಇದೆ, ಈ ಆಕ್ಸಿಜನ್ ಅನ್ನ ಇಲ್ಲಿ ತಂದು ಫಿಟ್ ಮಾಡಿ. ಓಕೆ, ಈ ಆಕ್ಸಿಜನ್ ಅನ್ನ all the carbon atoms are present on the single plane and keep oxygen in top right corner of the hexagon. ಹೌದಾ? ಇದು top right corner of the hexagon, keep the oxygen like that. ಇದಾದ್ಮೇಲೆ ಏನ್ ಮಾಡ್ಬೇಕು, ಬಹಳ ಸಿಂಪಲ್ ನೋಡಿ, ಈ ರೀತಿ ಬಾಂಡ್ ಅನ್ನ ಹಾಕ್ಬೇಕು. ಆನ್ ದಿಸ್ ರಿಂಗ್ ವಿ ವಿಲ್ ಸ್ಟಾರ್ಟ್ ನಂಬರಿಂಗ್ ಫ್ರಮ್ C ಆನ್ ರೈಟ್. ಇಲ್ಲಿಂದ 1 2 3 4 5 ಅಂತ ಹಾಕೋದು. ಓಕೆ, ಸೊ ಇಷ್ಟ ಆದ್ಮೇಲೆ ವಿ ರಿಪ್ರೆಸೆಂಟ್ ಬಾಂಡ್ಸ್ ಆಸ್ ವರ್ಟಿಕಲ್ ಲೈನ್ಸ್. ಬಹಳ ಸಿಂಪಲ್, ಒಂದು ಹೆಕ್ಸಾಗೋನ್ ಹಾಕಿ, ಸೊ ಟಾಪ್ ರೈಟ್ ಕಾರ್ನರ್ ದಲ್ಲಿ ಆಕ್ಸಿಜನ್ ಇಡಿ. ಅದಾದ್ಮೇಲೆ ಕಾರ್ಬನ್ ನಂಬರ್ ಸ್ಟಾರ್ಟ್ ಫ್ರಮ್ ರೈಟ್ ಸೈಡ್. ಸೊ 1 2 3 4 5 6th ಕಾರ್ಬನ್ ವಿಲ್ ಶೋ ದಟ್. ಸೊ ದೆನ್ ಯು ಪುಟ್ ದ ವರ್ಟಿಕಲ್ ಲೈನ್ ಆಸ್ ಬಾಂಡ್ಸ್. ಈಗ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲೇ ನಮ್ಮ ಲೆಫ್ಟ್ ಸೈಡ್ ಇದೆಯಲ್ಲ, ಈ ಲೆಫ್ಟ್ ಸೈಡ್ ಇರೋದನ್ನ above you have to keep. OH whatever it is there right side, this you have to keep it here below. ಬಹಳ ಸಿಂಪಲ್. ಫಸ್ಟ್ ಈ ಸ್ಟ್ರಕ್ಚರ್ ಗೊತ್ತಿರ್ಬೇಕು ನಿಮಗೆ. ಈ ಸ್ಟ್ರಕ್ಚರ್ ಗೊತ್ತಾದ್ರೆ ಯು ಕ್ಯಾನ್ ಡ್ರಾ ದಿ ಸ್ಟ್ರಕ್ಚರ್ ವೆರಿ ಈಸಿಲಿ. ನೋಡ್ತಾ ಹೋಗಿ ಕರೆಕ್ಟ್ ಆಗಿ. ಸೊ ಫಸ್ಟ್ ನಾ ಇಲ್ಲಿ ಬಾಂಡ್ ಹಾಕ್ತೀನಿ ನೋಡಿ, ಇಲ್ಲಿ HOH, ಹೌದಾ? HOH ರೈಟ್. ಇಲ್ಲಿ ನೋಡಿ H ಮೇಲ್ಗಡೆ ಇದೆ, HOH. ಇಲ್ಲಿ ನೋಡಿ OH ಮೇಲ್ಗಡೆ ಇದೆ, OHH. ಇದ್ರಲ್ಲಿ ನೋಡಿ HOH. ಇದ್ರಲ್ಲಿ ಏನಿದೆ HCS2H. ಇದೇನಿದೆ ಇದನ್ನ ಮೇಲ್ಗಡೆನೆ ಇಡಿ, ಸಾರಿ ಕೆಳಗಡೆ ಇಡಿ H. ಇದನ್ನ ಮೇಲ್ಗಡೆ ಇಡಿ, ಯಾಕಂದ್ರೆ ಇನ್ಸೈಡ್ ದ ರಿಂಗ್ ಇನ್ ದ ಬಿಲೋ ಪ್ಲೇನ್ will not keep, above plane will keep, that is CS2H like this. This is 6 carbon. ಇನ್ನೊಂದ್ಸಲ ತೋರಿಸ್ತೀನಿ, ನೋಡ್ತಾ ಹೋಗಿ. ಸೊ ಕರೆಕ್ಟ್ ಆಗಿ in this particular case, see the groups present on the right hand side in a Fisher formula is written below. Right hand side should be written below, left hand side should be written above. ಬಹಳ ಸಿಂಪಲ್ ನೋಡಿ. So then start giving the functional group. ಕರೆಕ್ಟ್ ಆಗಿ ನೋಡ್ತಾ ಹೋಗಿ. ರೈಟ್, CS2H, H6 carbon is above. ಬಹಳ ಸಿಂಪಲ್ ಹೌದಾ? ಇಷ್ಟ ಪ್ರಾಕ್ಟೀಸ್ ಮಾಡಬೇಕು ಇದನ್ನ. ರೈಟ್, ಫಸ್ಟ್ ಈ ರೀತಿ ಗ್ಲೂಕೋಸ್ ಸ್ಟ್ರಕ್ಚರ್ ನ ಹಾಕ್ಬಿಟ್ಟು ದೆನ್ ಕನ್ವರ್ಷನ್ ಇಂಟು ದಿಸ್. ರಿಮೆಂಬರ್, ಲೈಕ್ ದಿಸ್ ವಿ ಆರ್ ಗೋಯಿಂಗ್ ಟು ಡ್ರಾ. ಸೊ ದಿಸ್ ಇಸ್ ಹೆಕ್ಸಾಗೋನಲ್ ಸ್ಟ್ರಕ್ಚರ್ ಅಂಡ್ ದಿಸ್ ಈಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಅಲ್ಫಾ ಡಿ ಗ್ಲೂಕೋಸ್ ಅಂತ ಹೇಳ್ತೀವಿ. ಅಲ್ಫಾ ಡಿ ಗ್ಲೂಕೋಸ್ ಅಂದ್ರೆ OH group is on the right side, which means if that right side OH is written on left side, then it become beta. ಅಂದ್ರೆ ಇದನ್ನ ಬೀಟಾ ಕನ್ವರ್ಷನ್ ಮಾಡೋದು ಹೇಗೆ, ಇದನ್ನ ಇಂಟರ್ಚೇಂಜ್ ಮಾಡಿಬಿಟ್ರೆ ನಿಮಗೆ ಬೀಟಾ ಬರ್ತದೆ. ಇಷ್ಟೇ ಕೂಡ ಕೇಳಿದ್ದಿದೆ, ಗೊತ್ತಿರ್ಲಿ, ಇಷ್ಟೇ ಕೂಡ ಕೇಳಿದ್ದಿದೆ 1 marks 2 marks ಗೆ ಇಷ್ಟೇ ಡ್ರಾ ಮಾಡುದು. ಇದ್ರಲ್ಲಿ ಹೇಗಿರ್ತದ, ಬಿದ್ರೆ 2 marks, ಇಲ್ಲ 0. The reason for that is if you make a mistake in single H or OH position, you will get 0 mark. There is no half marks, 1 marks concept here. 1 marks ಕೊಡೋದಕ್ಕೆ ಬರೋದಿಲ್ಲ, ಯಾಕಂದ್ರೆ ಇಡೀ ಸ್ಟ್ರಕ್ಚರ್ ರಾಂಗ್ ಆಗ್ತದೆ. ನೀವು ಅರ್ಧ ಕರೆಕ್ಟ್ ಬರ್ದಿಲ್ಲ ಅಂತ ಹೇಳಿ 1 mark, ಇನ್ನರ್ಧ 1 mark ಅಂತ ಕೊಡಕ್ ಬರೋದಿಲ್ಲ. ರಿಮೆಂಬರ್, ಸೊ ಇದನ್ನ ಕರೆಕ್ಟ್ ಆಗಿ ಡ್ರಾ ಮಾಡಬೇಕು, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನ ಬೇಸಿಕಲಿ ಅಂದ್ರೆ ಮೊದಲಿನ ಸ್ಟ್ರಕ್ಚರ್ ಇಂದ ನೀವು ಪ್ರಾಕ್ಟೀಸ್ ಮಾಡ್ಕೋತಾ ಹೋದ್ರಿ ಅಂದ್ರೆ ದಿಸ್ ಬಿಕಮ್ ವೆರಿ ಈಸಿ ಫಾರ್ ಯು. ರಿಮೆಂಬರ್ ದಟ್. ಸೊ ಲೈಕ್ ದಟ್ ಯು ಕ್ಯಾನ್ ಡ್ರಾ ದ ಸ್ಟ್ರಕ್ಚರ್ ಆಫ್ ದಿಸ್. ಈಗ ಬೀಟಾ ಡಿ ಗ್ಲೂಕೋಸ್ ಅನ್ನ ಹೇಗೆ ಅನ್ನೋದನ್ನ ಕರೆಕ್ಟ್ ಆಗಿ ತೋರಿಸ್ತೀನಿ ನೋಡಿ. ಇದು ಅಲ್ಫಾ ಡಿ, ಹೌದಾ? ನೌ ಟು ಗೆಟ್ ಬೀಟಾ ಡಿ ಗ್ಲೂಕೋಸ್ ವಿ ಸಿಂಪ್ಲಿ ರೊಟೇಟ್ ಫಂಕ್ಷನ್ ಗ್ರೂಪ್ ಎಟ್ C1. ನೋಡಿ, C1 ಅನ್ನ ರೊಟೇಟ್ ಮಾಡಿ ಯು ವಿಲ್ ಗೆಟ್ OH ಮೇಲ್ಗಡೆ ಕರೆಕ್ಟ್ ನೋಡಿ ಎಷ್ಟು ನೀಟಾಗಿ. ಸೊ OH ಮೇಲೆ H ಕೆಳಗಡೆ. ಸೊ ಲೈಕ್ ದಿಸ್ ವಿ ಕಾಲ್ ಇಟ್ ಆಸ್ ಬೀಟಾ ಡಿ ಗ್ಲೂಕೋಸ್. ಪ್ರಾಕ್ಟೀಸ್ ಮಾಡ್ಬೇಕು, ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರ್ತದ. ಸೊ ದೀಸ್ ಅಲ್ಫಾ ಅಂಡ್ ಬೀಟಾ ಡಿ ಗ್ಲೂಕೋಸ್ ಇಸ್ ಕಾಲ್ಡ್ ಆಸ್ ಆನೋಮರ್ಸ್. ರಿಮೆಂಬರ್, ಆನೋಮರ್ಸ್ ಅಂತ ಕರ್ತೀವಿ, ಹೌದಾ? ಆನೋಮರ್ಸ್. The two cyclic forms alpha and beta are in equilibrium. These two are in equilibrium with the open chain structure. Remember, so two cyclic forms of alpha and beta, these are equilibrium with the open chain structure ಅಂತ ಹೇಳ್ತೀವಿ.
ಸೊ ಇದನ್ನ ನಾವೀಗ 3D ಸ್ಟ್ರಕ್ಚರ್ ಬರೆದ್ರೆ 3D ಗಿಂತ ಮುಂಚೆ ನಾವು ಇದನ್ನ ರಿಮೆಂಬರ್ ಈ ರೀತಿ ಸ್ಟ್ರಕ್ಚರ್ ಏನಿದೆಯಲ್ಲ ಇದನ್ನ ನಾವು ಪೈರನ್ ಅಂತ ಕರಿತೀವಿ. ರಿಮೆಂಬರ್ ದಿಸ್ ವಿ ಕಾಲ್ ಇಟ್ ಆಸ್ ಪೈರನ್. ಸೊ ಬಿಫೋರ್ ದಟ್ 3D ಸ್ಟ್ರಕ್ಚರ್ ಹೇಗೆ ಡ್ರಾ ಮಾಡೋದು ನೋಡಿ. 3D ಸ್ಟ್ರಕ್ಚರ್ ಹೇಗೆ ಡ್ರಾ ಮಾಡ್ತೀವಿ ಅಂತಂದ್ರೆ ಸೊ ವಿ ಮೇಕ್ ದ ಫ್ರಂಟ್ ಬಾಂಡ್ಸ್ ಥಿಕ್ ಅಷ್ಟೇ. ಇದನ್ನ ಬ್ಯಾಕ್ ಅಂತ ಅನ್ಕೋತೀವಿ, ಇದನ್ನ ಫ್ರಂಟ್ ಅಂತ ಅನ್ಕೋತೀವಿ. ಫ್ರಂಟ್ ಬಾಂಡ್ ಥಿಕ್ ಮಾಡಿಬಿಟ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 3D ಶೇಪ್. ಈ ರೀತಿ 3D ಸ್ಟ್ರಕ್ಚರ್ ನ ನಿಮ್ಮ ನೋಟ್ಸ್ ಅಲ್ಲಿ ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ಹಾಗೆ ಡ್ರಾ ಮಾಡ್ಬೇಕಂತ ಏನಿಲ್ಲ, ನಾರ್ಮಲ್ ಆಗಿ ಡ್ರಾ ಮಾಡಿದ್ರು ಕೂಡ ಸಾಕು. ಬಟ್ ಪೊಸಿಷನ್ ಆಫ್ H and OH should be correct. And remember, these structures are similar to the structure we learned, that is pyran. ಇದನ್ನ ನಾವು ಪೈರನ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಈ ಸ್ಟ್ರಕ್ಚರ್ ಏನಿದೆ ಇದು ಸಿಮಿಲರ್ ಟು ದಿಸ್ ಸ್ಟ್ರಕ್ಚರ್. ರೈಟ್, ಡಬಲ್ ಬಾಂಡ್ ಇಲ್ಲ ಅನ್ನೋದೊಂದು ಬಿಟ್ರೆ ದಿಸ್ ಈಸ್ ಸಿಮಿಲರ್ ಟು ದಿಸ್ ಸ್ಟ್ರಕ್ಚರ್. ಅದಕ್ಕಾಗಿ ನಾವು ಈ ಸ್ಟ್ರಕ್ಚರ್ ಅನ್ನ ಪೈರನೋಸ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ದಿಸ್ ವಿ ಕಾಲ್ ಇಟ್ ಆಸ್ ಪೈರನೋಸ್ ಸ್ಟ್ರಕ್ಚರ್. ರಿಮೆಂಬರ್, ಸೊ ಪೈರನೋಸ್ ಸ್ಟ್ರಕ್ಚರ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಸೊ ದೇರ್ ಈಸ್ ಅ 6-membered ರಿಂಗ್ ಪೈರನ್. ಅದಕ್ಕಾಗಿ ದ ನೇಮ್ ಆಫ್ ದಿಸ್ ಕ್ಯಾನ್ ಬಿ ಆಲ್ಸೋ ರಿಟರ್ನ್ ಆಸ್ ರಿಮೆಂಬರ್ ಅಲ್ಫಾ ಡಿ ಗ್ಲುಕೋಪೈರನೋಸ್. ಇದು ಬೀಟಾ ಡಿ ಗ್ಲುಕೋಸ್ ಗ್ಲುಕೋಪೈರನೋಸ್ ಅಂತ ಕರಿಬಹುದು. ಸೊ ಈ ರೀತಿ ಕೇಳಿ ಸ್ಟ್ರಕ್ಚರ್ ಕೇಳಿದಾಗ ಯು ಹ್ಯಾವ್ ಟು ಡ್ರಾ ದಿಸ್ ಸ್ಟ್ರಕ್ಚರ್ ಓನ್ಲಿ. ಅಲ್ಫಾ ಡಿ ಗ್ಲುಕೋಸ್ ಬೀಟಾ ಡಿ ಗ್ಲುಕೋಸ್ ಹಾವರ್ಡ್ ಸ್ಟ್ರಕ್ಚರ್ ಅಂತಾನು ಕೇಳಬಹುದು, ಆರ್ ಪೈರನೋಸ್ ಸ್ಟ್ರಕ್ಚರ್ ಆಫ್ ಗ್ಲುಕೋಸ್ ಅಂತಾನು ಕೇಳಬಹುದು, ಆರ್ ಅಲ್ಫಾ ಡಿ ಗ್ಲುಕೋಪೈರನೋಸ್ ಬೀಟಾ ಡಿ ಗ್ಲುಕೋಪೈರನೋಸ್ ಅಂತಾನು ಕೇಳಬಹುದು. ಸೊ ದಿಸ್ ಈಸ್ ಅಬೌಟ್ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಗ್ಲುಕೋಸ್. ಸೊ ನೋಡಿ, ಅಲ್ಫಾ ಡಿ ಗ್ಲುಕೋಪೈರನೋಸ್ ಬೀಟಾ ಡಿ ಗ್ಲುಕೋಪೈರನೋಸ್ ಅಂತಾನು ಹೇಳ್ಬೋದು. ನೆಕ್ಸ್ಟ್, ಫಾರ್ಮೇಶನ್ ಆಫ್ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಫ್ರುಕ್ಟೋಸ್. Now we can learn how to draw a cyclic structure of fructose. So this is the cyclic structure of fructose. So ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಫ್ರುಕ್ಟೋಸ್ ಸ್ಟ್ರಕ್ಚರ್ನ ಡ್ರಾ ಮಾಡಿ ತೋರಿಸ್ತೀನಿ. ಫ್ರುಕ್ಟೋಸ್ ಸ್ಟ್ರಕ್ಚರ್ ಹೇಗೆ ಡ್ರಾ ಮಾಡ್ತೀವಿ? ಈ ರೀತಿ 6 ಕಾರ್ಬನ್ ಆಟಮ್ನ ಡ್ರಾ ಮಾಡ್ತೀವಿ, ಹೌದಾ? ಕೆಳಗಡೆ CH2H ಇರ್ತದೆ and fructose having second carbon double bond, and here it is CH2H and here it is bond like this HOH, similar to glucose. ನೆನ್ಪಿಟ್ಕೊಳ್ಳಿ, HOH OHH ಅಂದರೆ ಇದರಲ್ಲಿ ನಾನು ನಂಬರಿಂಗ್ ಮಾಡಿದರೆ ಸೊ ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್, ಫೋರ್ತ್, ಫಿಫ್ತ್ ಆ್ಯಂಡ್ ಸಿಕ್ಸ್ತ್ 3, 4, 5 carbons are similar to glucose. That similarity you have to remember. So now what happens? This fifth carbon attacks on the second carbon. You are going to get the 5-membered ring where double bond O becomes single bond OH. If that OH group is write it on the left side, this is known as beta. CH2H and OH group if you interchange, that is called as alpha. ಅಂದ್ರೆ OH group is on the right side, alpha. ಹೌದಾ? ಸೊ ಇಲ್ಲಿನೂ ಕೂಡ ಈ ಸೈಕ್ಲಿಕ್ ಸ್ಟ್ರಕ್ಚರ್ ಡ್ರಾ ಮಾಡೋದಕ್ಕೆ ಏನು ಮಾಡಬೇಕು? 5-membered ರಿಂಗ್ ಇರೋದಕ್ಕೆ ವಿ ಆರ್ ಗೋಯಿಂಗ್ ಟು ಡ್ರಾ ದ ಸ್ಟ್ರಕ್ಚರ್ ಲೈಕ್ ದಿಸ್. ಇದನ್ನು ನಾವು ಪೆಂಟಾಗೋನ್ ಅಂತ ಕರಿತೀವಿ. ರಿಮೆಂಬರ್ ದಿಸ್ ಸ್ಟ್ರಕ್ಚರ್ ಇಸ್ ವೆರಿ ಸಿಮಿಲರ್ ಟು, ಇದನ್ನು ಹೀಗೆ ಮಾಡಿದರೆ ಇದನ್ನು ನಾವು ಫ್ಯೂರಾನ್ ಅಂತ ಕರಿತೀವಿ. ಹೆನ್ಸ್ ಇಟ್ ಈಸ್ ನೋನ್ ಆಸ್ ಫ್ಯೂರನೋಸ್ ಸ್ಟ್ರಕ್ಚರ್ ಅಂತಾನು ಕರಿತೀವಿ. ಅದರ ಮುಂದೆ ಹೇಳ್ತೀನಿ ಮತ್ತೆ. Now oxygen, what you have to put? You have to put the oxygen on the top corner of the pentagon and vertical lines should be written like this as a bond. ಈಗ ಇಲ್ಲೂ ಕೂಡ ಸೇಮ್. Remember, OH group which is left should be written above, which is right should be written below. Correct ನೋಡಿ? So then start giving functional group. CH2H ನೋಡಿ, green color ನೋಡಿ, green color should be written below, black color should be written above. This H should be written below and this CH2H should be written above. Remember, like this we are going to draw. So this is the structure of this, remember, fructose beta D fructose structure. Now ಇಲ್ಲಿ ನೋಡಿ, ಮುಂದಿನ ಕೇಸಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. In this particular case, this is alpha D fructose. ನೋಡಿ, alpha D fructose. This is beta D fructose. ಹೌದಾ? alpha D fructose and beta D fructose and structure very similar to 3D structure ಬೇಕು ಅಂದ್ರೆ ಈ ಕಡೆ towards us ಏನಿದೆ, that is front bond ಅನ್ನು ನಾವು thick ಮಾಡಿದ್ರೆ ಆಯ್ತು ಅಷ್ಟೇ. ಈ ರೀತಿ this structure very similar to furan, hence remember this is called as furanose structure. Hence the name can be written like this: alpha D fructofuranose, beta D fructofuranose. And remember, C3 C4 C5 structure remains same, that we will call it as alpha D fructose furanose, beta D fructofuranose structure. Glucose in structure ಇದೆ similar ಇರ್ತದೆ fructose at C3 C4 and C5 ಅನ್ನೋದನ್ನ ನೆನಪಿಟ್ಕೊಳ್ಳಿ. ಇದರಲ್ಲಿ ಮತ್ತೆ ಅಲ್ಫಾ ಅಂಡ್ ಬೀಟಾ ಹೇಗೆ ಮಾಡ್ತೀವಿ ಅಂತಂದ್ರೆ ನೋಡಿ, ಸೊ ಅಲ್ಫಾ ಬೋತ್ CH2 group is on the same side, beta CH2H group is on the opposite side. Like this also you can remember. ಅಥವಾ OH group is on the right side, OH group is on the left side ಅಂತಾನು ಹೇಳ್ಬೋದು.
ಅಥವಾ both CH2OH group is on the same side and CH2OH group is on the opposite side, alpha and beta we can tell. This is about structure of glucose and fructose. Now we will discuss about next part, that is formation of sucrose. ಇಲ್ಲಿ sucrose, maltose and lactose ಮೂರು ಸ್ಟ್ರಕ್ಚರ್ ನ ಡಿಸ್ಕಸ್ ಮಾಡ್ತೀವಿ. ಅದನ್ನು ಬರೆಯೋದಕ್ಕೆ ನಿಮಗೆ ಫ್ರುಕ್ಟೋಸ್ ಮತ್ತು ಗ್ಲುಕೋಸ್ ಸ್ಟ್ರಕ್ಚರ್ ಗೊತ್ತಿದ್ರೆ ಸಾಕು. ಅದನ್ನ ಮೊದಲು ಪ್ರಾಕ್ಟೀಸ್ ಮಾಡಿ. ಅದು ಪ್ರಾಕ್ಟೀಸ್ ಮಾಡಿದ್ರೆ ಇದು ನಿಮಗೆ ಈಸಿ ಆಗ್ತದೆ. ಇಲ್ಲಿ ಮತ್ತೆ ಯಾವ ಇನ್ಫಾರ್ಮೇಶನ್ ಇಲ್ಲ, ಸಿಲೆಬಸ್ಗೆ ಇಲ್ಲ, ಅದರದ್ದು ಪ್ರಿಪರೇಷನ್ ಪ್ರಾಪರ್ಟೀಸ್ ಯಾವುದು ಇಲ್ಲ. ಡೈರೆಕ್ಟ್ ಆಗಿ ಏನು ಅಂತಂದ್ರೆ ಸುಕ್ರೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್ ಇಸ್ ಡೈಸೆಕ್ರೈಡ್. ಡೈಸೆಕ್ರೈಡ್ ಅಂದ್ರೆ ಯಾವ್ಯಾವ ಮೊನೋಸೆಕ್ರೈಡ್ ಯೂನಿಟ್ ಇದೆ ಅನ್ನೋದು ಗೊತ್ತಿರಬೇಕು. ಎಡಿಷನ್ ಟು ದಟ್ ಸ್ಟ್ರಕ್ಚರ್. ಇದು ಹಾಗೆ ಡೈರೆಕ್ಟ್ಲಿ 2 ಮಾರ್ಕ್ಸ್ ಕೇಳುವಂತ ಸ್ಟ್ರಕ್ಚರ್. ಇಫ್ ಯು ಮೇಕ್ ಅ ಸ್ಮಾಲ್ ಮಿಸ್ಟೇಕ್ ಇನ್ HOH ಪೊಸಿಷನ್, ದ ಕಂಪ್ಲೀಟ್ ಥಿಂಗ್ ಇಸ್ ಗೋಯಿಂಗ್ ಟು ಬಿ ರಾಂಗ್. ಅದನ್ನ ಸ್ವಲ್ಪ ಕೇರ್ ತಗೋಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್, ರಿಮೆಂಬರ್. ಸೊ that is called as disaccharides. So till now whatever we have discussed, that is about monosaccharides. Now we'll move on to disaccharides. So disaccharides ಅಂತಂದ್ರೆ we need to join 2 monosaccharide units. ಈ 2 monosaccharide unit ಅನ್ನ ಜಾಯಿನ್ ಮಾಡಿದ್ರೆ disaccharide ಬರ್ತದೆ. Nothing but disaccharides on hydrolysis gives monosaccharide unit. You can say ಇವೆರಡೂ ಸೇರಿ disaccharide ಆಯ್ತು. ಇದರಲ್ಲಿ ಹೇಗಾಗ್ತದ ಅಂದ್ರೆ ಒಂದು monosaccharide ನ OH ಗ್ರೂಪ್ ಏನಿದೆ and ಇನ್ನೊಂದು monosaccharide ನ OH ಗ್ರೂಪ್ ಏನಿದೆ, that is removed as water molecule. Remember. So ಅದಕ್ಕೆ ರಿವರ್ಸ್ ಪ್ರೊಸೆಸ್ ನೋಡಿ. Whenever disaccharide dissolve in water, it will form 2 monosaccharide. Similarly, 2 monosaccharide join together to form a disaccharide in such a way that OH group of one monosaccharide, OH group of another monosaccharide removed as water molecule and oxygen bridge molecule is going to form. So that is called as disaccharide. Monosaccharide O and monosaccharide ಅಂತ ಫಾರ್ಮ್ ಆಗ್ತದೆ. ಇದನ್ನ ನಾವು ಡೈಸೆಕ್ರೈಡ್ ಅಂತ ಕರಿತೀವಿ. ರೈಟ್. ಆಕ್ಸಿಜನ್ ಲಿಂಕೇಜ್ ಏನಿದೆಯಲ್ಲ, ಈ ರೀತಿ ಆಕ್ಸಿಜನ್ ಲಿಂಕೇಜ್ ಇರೋದನ್ನ ವಿ ಕಾಲ್ ಇಟ್ ಆಸ್ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ರಿಮೆಂಬರ್, ಈ ರೀತಿ ಆಕ್ಸಿಜನ್ ಬ್ರಿಡ್ಜ್ ಇರುವಂತಹ ಲಿಂಕೇಜ್ ಅನ್ನ ಆಲ್ವೇಸ್ ವಿ ಕಾಲ್ ಇಟ್ ಆಸ್ ಗ್ಲೈಕೋಸೈಡಿಕ್ ಲಿಂಕೇಜ್. ಸೊ ವಿ ವಿಲ್ ಡಿಸ್ಕಸ್ ಸ್ಟ್ರಕ್ಚರಲ್ ಆಸ್ಪೆಕ್ಟ್ಸ್ ದಟ್ ಆರ್ ಆಫ್ ಇಂಪಾರ್ಟೆನ್ಸ್ ಲೇಟರ್. ಇದಕ್ಕಿಷ್ಟ ನೆನ್ಪಿಟ್ಕೊಳ್ಳಿ, ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಈಗ ಸುಕ್ರೋಸ್ ನೋಡಿ. ಸುಕ್ರೋಸ್ ಇಸ್ ಮೇಡ್ ಅಪ್ ಆಫ್, ರಿಮೆಂಬರ್, alpha D glucose plus beta D fructose. Remember, beta D fructose. Very important. 1 marks ಕೇಳ್ತಾರೆ. Monomer present in the sucrose, alpha D glucose and beta D fructose. ನೋಡಿ, ಇದು beta D fructose ಹೌದಾ? alpha D glucose and beta D fructose. ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ beta D fructose ಅನ್ನ ರಿವರ್ಸ್ ಬರ್ದಿದೀವಿ ಅಷ್ಟೇ. ರಿವರ್ಸ್ ಬರ್ದಿದೀವಿ. ರಿಮೆಂಬರ್, ಈ beta D fructose ಸ್ಟ್ರಕ್ಚರ್ ನ ರಿವರ್ಸ್ ಬರ್ದಿದೀವಿ. ಆಕ್ಚುಯಲ್ ಸ್ಟ್ರಕ್ಚರ್ ನಾನು ಪ್ರೀವಿಯಸ್ ತೋರಿಸಿದ ಹೇಗಿತ್ತು, ಈ ರೀತಿ ಇತ್ತು ನೋಡಿ. ತೋರಿಸ್ತೀನಿ. ಈ ರೀತಿ ಇತ್ತು ಹೌದಾ? ಬೀಟಾ ಹೌದಾ? ಬೀಟಾ ಅಂತಂದ್ರೆ OH ಗ್ರೂಪ್ ಈಸ್ ಆನ್ ದ ಲೆಫ್ಟ್ ಸೈಡ್, CH2OH group is opposite to each other like this. ಹೌದಾ? ಕರೆಕ್ಟಾ ನೋಡಿ. ಸೊ ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್, ಥರ್ಡ್ ಪೊಸಿಷನ್, ಫೋರ್ತ್ ಪೊಸಿಷನ್, ಫಿಫ್ತ್ ಪೊಸಿಷನ್, ಸಿಕ್ಸ್ ಪೊಸಿಷನ್, OH CH2OH, ರೈಟ್? ಸೊ OH H H OH ಈ ರೀತಿ ಸ್ಟ್ರಕ್ಚರ್ ಇತ್ತಾ? ಕರೆಕ್ಟ್ ನೆನ್ಪು ಮಾಡ್ಕೊಳ್ಳಿ. CH2OH H ಇತ್ತು. ಇದನ್ನ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡ್ತೀವಿ. 180 ಡಿಗ್ರಿ when it is reversed, always remember below bond become above, above bond become below. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. Whenever I will turn this to 180 degree, so below bond become above, above bond become below. ನೋಡಿ, OH group was above, here OH group is below. ಇದಕ್ಕೂ ನಾವು ಬೀಟಾ ಅಂತ ಕರಿತೀವಿ. ಯಾಕಂದ್ರೆ ಇದು ಆಕ್ಚುಯಲ್ ಸ್ಟ್ರಕ್ಚರ್ ನ ರಿವರ್ಸ್ ಮಾಡಿದ್ದು, ಅದಕ್ಕಾಗಿ ಪೊಸಿಷನ್ ಚೇಂಜ್ ಮಾಡಿಲ್ಲ ನಾವು. ಓನ್ಲಿ ದ ಸ್ಟ್ರಕ್ಚರ್ ಇಸ್ ರಿವರ್ಸ್ಡ್. CH2OH ನೋಡಿ ಬಿಲೋ, ಇಲ್ಲಿ ನೋಡಿ ಅಬೋವ್. ಇವೆರಡು ನೋಡಿ ಇಂಟರ್ಚೇಂಜ್ ಆಯ್ತಾ? ಥರ್ಡ್ ಪೊಸಿಷನ್ ನೋಡಿ HOH, ಇಲ್ಲಿ ನೋಡಿ OHH. ಫೋರ್ತ್ ಪೊಸಿಷನ್ ನೋಡಿ OHH HOH. ಅಂದ್ರೆ ದಿಸ್ ಇಸ್ ನಾಟ್ ಅ ನ್ಯೂ ಸ್ಟ್ರಕ್ಚರ್, ದಿಸ್ ಇಸ್ ದ ಸ್ಟ್ರಕ್ಚರ್ ವಿಚ್ ವಿ ಹ್ಯಾವ್ ಆಲ್ರೆಡಿ ರಿಟರ್ನ್, ಬಟ್ ವಿ ಹ್ಯಾವ್ ರಿಟರ್ನ್ ಇಟ್ ರಿವರ್ಸ್. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇದು alpha D glucose and beta D fructose. ಇದನ್ನ ಎರಡನ್ನು ಆಜು ಬಾಜು ಈ ರೀತಿ ಬರ್ಕೊಳ್ಳಿ, adjacent to each other. First you draw structure like this so that it will become very easy to form a bond. ಈಗ ನಾವೇನ್ ಮಾಡಬೇಕು? ಗ್ಲೈಕೋಸೈಡಿಕ್ ಲಿಂಕೇಜ್ ಅನ್ನ ಫಾರ್ಮ್ ಮಾಡಬೇಕು. To form a glycosidic linkage, remember, C1 of OH and C2 of beta OH, you are going to remove it as a water molecule. Correct ಅರ್ಥ ಮಾಡ್ಕೊಳ್ಳಿ. C1 of OH, C2 of OH of fructose is removed as water molecule, so that you are going to get
ಆಕ್ಸಿಜನ್ ಗ್ಲೈಕೋಸೈಡಿಕ್ ಲಿಂಕೇಜ್ ನೋಡಿ ಲೈಕ್ ದಿಸ್. ಕರೆಕ್ಟ್ ಅಬ್ಸರ್ವ್ ಮಾಡಿ ಬೀಟಾ ಡಿ ಫ್ರುಕ್ಟೋಸ್ OH ಕೆಳಗಡೆ ಇದೆ, ಇದರಲ್ಲಿ OH ಕೆಳಗಡೆ ಇದೆ. ಈಗ ನೋಡಿ ಇವೆರಡು ಬಾಂಡ್ ಫಾರ್ಮ್ ಆಗ್ತದೆ ನೋಡಿ. ವಾಟರ್ ಹೋಯ್ತು, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಆಕ್ಸಿಜನ್ ಬ್ರಿಡ್ಜ್ ಬಂತು, ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಎರಡು ಜಾಯಿನ್ ಆಯ್ತು, ಆಕ್ಸಿಜನ್ ಹೋಯ್ತು, ವಾಟರ್ ಬ್ರಿಡ್ಜ್ ಫಾರ್ಮ್ ಆಯ್ತು, ಆಕ್ಸಿಜನ್ ಬ್ರಿಡ್ಜ್. ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಫ್ರುಕ್ಟೋಸ್ ಸುಕ್ರೋಸ್ ಸ್ಟ್ರಕ್ಚರ್. ವೆರಿ 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 ಇಂಪಾರ್ಟೆಂಟ್. ಸುಕ್ರೋಸ್ ಸ್ಟ್ರಕ್ಚರ್ ಪ್ರಾಕ್ಟೀಸ್ ಮಾಡಿ. ಅಲ್ಫಾ ಡಿ ಗ್ಲುಕೋಸ್ ಡ್ರಾ ಮಾಡಿ, ಬೀಟಾ ಡಿ ಫ್ರುಕ್ಟೋಸ್ ರಿವರ್ಸ್ ಡ್ರಾ ಮಾಡಿ, ರಿವರ್ಸ್ ಡ್ರಾ ಮಾಡಿಕೊಂಡು ರೈಟ್ ದ ಸ್ಟ್ರಕ್ಚರ್ ಲೈಕ್ ದಿಸ್. ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಸುಕ್ರೋಸ್ ಸ್ಟ್ರಕ್ಚರ್. ರಿಮೆಂಬರ್ ಸುಕ್ರೋಸ್ ಸ್ಟ್ರಕ್ಚರ್, right? The sucrose structure can be drawn like this. Very very important. ಹೌದಾ ನೋಡಿ, ಅಲ್ಫಾ ಬೀಟಾ ಸೇರಿ ಗ್ಲೈಕೋಸೈಡಿಕ್ ಲಿಂಕೇಜ್ ಆಗಿರೋದಕ್ಕೆ ಇದು ನಾವು ಅಲ್ಫಾ ಬೀಟಾ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಅಲ್ಫಾ ಬೀಟಾ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಸುಕ್ರೋಸ್. ಅದನ್ನ ತೋರಿಸ್ತೀನಿ ಇಲ್ಲಿ ಇನ್ನೊಂದ್ಸಾರಿ. ಅಲ್ಫಾ ಡಿ ಗ್ಲುಕೋಸ್ ಅಂಡ್ ಬೀಟಾ ಡಿ ಗ್ಲುಕೋಸ್ ನಂಬರಿಂಗ್ ಏನ್ ಹಾಕ್ಬೇಕಂತ ಏನಿಲ್ಲ, ಕಾರ್ಬನ್ ನಂಬರಿಂಗ್ ಏನ್ ಹಾಕ್ಬೇಕಂತ ಏನಿಲ್ಲ. ರಿಮೆಂಬರ್ ನಾವು ಸುಕ್ರೋಸ್ ಇಸ್ ಕಾಲ್ಡ್ ಆಸ್ ಇನ್ವರ್ಟ್ ಶುಗರ್ ಅಂತಾನು ಕರಿತೀವಿ. ಯಾಕೆ ಕರಿತೀವಿ ಅನ್ನೋದನ್ನ ಈಗ ನೋಡೋಣಂತೆ. ಅದನ್ನ ನಾವು ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಂತ ಕರಿತೀವಿ ನೋಡಿ. ಫಸ್ಟ್ ಆಫ್ ಆಲ್ ರಿಮೆಂಬರ್ ಸುಕ್ರೋಸ್ ಇಸ್ ಆಸ್ ಅ ಹೋಲ್ ಡೆಕ್ಸ್ಟ್ರೋರೊಟೇಟರಿ ಕಂಪೌಂಡ್ which is on hydrolysis gives dextrorotatory glucose and levorotatory fructose. Correct ಅರ್ಥ ಮಾಡ್ಕೊಳ್ಳಿ. Whenever sucrose is dissolved in water, hydrolysis forming glucose and fructose. This is remember alpha is ಇಲ್ಲಿ alpha ಅಂದ್ರೆ alpha glucose ಅಂತ ಅಲ್ಲ. ರಿಮೆಂಬರ್ ಇದು alpha ಅಂತಂದ್ರೆ ಡಿಗ್ರಿ ಆಫ್ ರೊಟೇಷನ್ ಅಂತ ಅರ್ಥ. ಡಿಗ್ರಿ ಆಫ್ ರೊಟೇಷನ್ ಏನಿದೆ, ಪ್ಲೇನ್ ಪೊಲರೈಸ್ಡ್ ಲೈಟ್ 52.5 ಡಿಗ್ರಿ ಇದೆ, ಇದು -92.4 ಡಿಗ್ರಿ ಇದೆ. ರಿಮೆಂಬರ್ ಇದು 52.5 ಡಿಗ್ರಿ ಇದೆ, ಇದು -92.4 ಡಿಗ್ರಿ ಇದೆ. ಸುಕ್ರೋಸ್ ಇಸ್ ಡೆಕ್ಸ್ಟ್ರೋರೊಟೇಟರಿ which will form glucose dextro positive ಇದೆ and fructose minus. ಹೌದಾ, like this. Now specific rotation of fructose is more than the specific rotation of the glucose. Remember, so ಇಲ್ಲಿ ನೋಡಬಹುದು specific rotation of the fructose and more than the specific rotation of the glucose. ಅದಕ್ಕಾಗಿ ನಾವು ಏನು ಹೇಳ್ಬೋದು, overall the mixture is levorotatory. Remember the mixture is levorotatory. ಕರೆಕ್ಟಾ? ಯಾಕಂದ್ರೆ ಈ 52.5 ಕ್ಯಾನ್ಸಲ್ ಆದ್ಮೇಲೆ ರಿಮೈನಿಂಗ್ ಏನಿದೆ ಆಲ್ಮೋಸ್ಟ್ 40 -40 ಉಳಿತು. ಹೌದಾ, ಅದಕ್ಕಾಗಿ the mixture is levorotatory. Now hydrolysis of sucrose brings about change in the sign of optical rotation, that is from dextro to levo, because it is called as, remember, invert sugar. ಅದಕ್ಕಾಗಿ ಪ್ರೊಸೆಸ್ ಅನ್ನು ನಾವು ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಂತ ಕರಿತೀವಿ. ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಂತ ಕರಿತೀವಿ. The products are called as invert sugars. Remember, ಯಾಕಂದ್ರೆ overall dextrorotatory of sucrose make levorotatory of the mixture when it is dissolved in water. Hence, remember, the reason for that is fructose levorotatory is more than the glucose specific rotation. Hence, the process is called as inversion of cane sugar and the product which is called as invert sugars anta karitivi. Remember that. This is what we called as structure of sucrose. Idral main important ನೆನಪಿಟ್ಕೊಳ್ಳೋದೇ structure of sucrose for 2 marks. Next we discuss about formation of lactose and maltose. ಮೊದಲು ಲ್ಯಾಕ್ಟೋಸ್ ಸ್ಟ್ರಕ್ಚರ್ನ ಡ್ರಾ ಮಾಡೋಣಂತೆ. ಲ್ಯಾಕ್ಟೋಸ್ ಸ್ಟ್ರಕ್ಚರ್ನ ಡ್ರಾ ಮಾಡೋದಕ್ಕೆ ವಿ ನೀಡ್ ಗೆಲಕ್ಟೋಸ್ ಸ್ಟ್ರಕ್ಚರ್. ಯಾಕಂತಂದ್ರೆ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಲ್ಯಾಕ್ಟೋಸ್ ಈಸ್ ಮೇಡ್ ಅಪ್ ಆಫ್ ಬೀಟಾ ಡಿ ಗೆಲಕ್ಟೋಸ್ and beta D glucose. Remember, beta D galactose and beta D glucose is forming galactose. So ಅದಕ್ಕಾಗಿನೇ in this case remember structure straight chain structure ನ ಡ್ರಾ ಮಾಡಿದೀನಿ, D galactose. ಹೌದಾ, we see that ಇದು D glucose structure. ಏನು ಡಿಫರೆನ್ಸ್ ಇದೆ ನೋಡಿ, C1 ಸೇಮ್ ಇದೆ, 2 ಸೇಮ್ ಇದೆ, 3 ಸೇಮ್ ಇದೆ, ಬಟ್ 4th ಕಾರ್ಬನ್ ಅಲ್ಲಿ ನೋಡಿ ಕಂಪ್ಲೀಟ್ಲಿ ಇನ್ವರ್ಟೆಡ್ ಇದೆ. ಹೌದಾ, such isomer which is different in the carbon number other than the first is called as epimers. This is called as C4 epimers. ನೆನಪಿಟ್ಕೊಳ್ಳಿ, this is called as C4 epimers. ಯಾಕಂದ್ರೆ 4th ಕಾರ್ಬನ್ ಅಲ್ಲಿ ಇಂಟರ್ಚೇಂಜ್ ಆಗಿದೆ HOH ಪೊಸಿಷನ್, hence it is called as C4 epimers ಅನ್ನೋದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಸೊ D glucose ಯಾಕಂದ್ರೆ ಎರಡೂ ಕಡೆ OH ಗ್ರೂಪ್ is on the right side. ಆದರೆ OH ಇಂಟರ್ಚೇಂಜ್ ಇರೋದಕ್ಕೆ 4th ಪೊಸಿಷನ್ ಅಲ್ಲಿ ವಿ ಕಾಲ್ ಇಟ್ ಆಸ್ C4 epimers. ರಿಮೆಂಬರ್ ದಟ್. ಈಗ ಇದನ್ನು ನಾವು
ಹವರ್ ಸ್ಟ್ರಕ್ಚರಿಗೆ ಕನ್ವರ್ಟ್ ಮಾಡಿದರೆ ನೋಡಿ, ದಿಸ್ ಈಸ್ ಅಲ್ಫಾ ಡಿ ಗ್ಲುಕೋಸ್ ಸ್ಟ್ರಕ್ಚರ್. ಸಿಮಿಲರ್ ಹಿಯರ್ ಬೀಟಾ ಡಿ ಅಲ್ಫಾ ಡಿ ಗ್ಯಾಲಕ್ಟೋಸ್ ಸ್ಟ್ರಕ್ಚರ್. ಹೌದಾ? ನೋಡಿ, ಎರಡು ಅಲ್ಫಾ ಸೇಮ್ ಇದೆ, ಆದರೆ ಫೋರ್ತ್ ಪೊಸಿಷನ್ ನೋಡಿ ಕಂಪ್ಲೀಟ್ಲಿ ರಿವರ್ಸ್ ಇದೆ. ಇದನ್ನು ನಾವು ಅಲ್ಫಾ ಡಿ ಗ್ಲುಕೋಸ್, ಯಾಕಂದ್ರೆ ಇದು ಅಲ್ಫಾ, ಇದು ಅಲ್ಫಾನೇ, ಆದರೆ ಗ್ಯಾಲಕ್ಟೋಸ್ ಯಾಕಂದ್ರೆ C4 ಪೊಸಿಷನ್ ಅಲ್ಲಿ ಚೇಂಜ್ ಇರೋದಕ್ಕೆ ಗ್ಯಾಲಕ್ಟೋಸ್ ಅಂತ ಕರೆದ್ವಿ. ಗ್ಯಾಲಕ್ಟೋಸ್ ಸ್ಟ್ರಕ್ಚರ್ ನಮಗೆ ಮೊದಲು ಗೊತ್ತಿರಬೇಕು. ಅದನ್ನು ಗೊತ್ತು ಮಾಡ್ಕೊಳ್ಳೋದಕ್ಕೆ ಗ್ಲುಕೋಸ್ ಸ್ಟ್ರಕ್ಚರ್ನ ಆಸ್ ಇಟ್ ಈಸ್ ಡ್ರಾ ಮಾಡಿ ಫೋರ್ತ್ ಪೊಸಿಷನ್ ಮಾತ್ರ ಇಂಟರ್ಚೇಂಜ್ ಮಾಡಿ. ಈಗ ನಮಗೆ ಲ್ಯಾಕ್ಟೋಸ್ ಬರೆಯೋದಕ್ಕೆ ಇವೆರಡೂ ಪೊಸಿಷನ್ ಅಲ್ಲಿ ಬೀಟಾ ಬೇಕು. ಬೀಟಾ ಅಂದ್ರೆ ಏನು ಮಾಡ್ತೀವಿ, EHOH ಅನ್ನ OHH ಮಾಡಿದ್ರೆ ಆಯ್ತಷ್ಟೇ. ಎರಡೂ ಕೇಸ್ ಒಳಗೆ OHH ಪೊಸಿಷನ್ ಇಂದ ಫಸ್ಟ್ ಕಾರ್ಬನ್ ಯು ಇಂಟರ್ಚೇಂಜ್, ಯು ವಿಲ್ ಗೆಟ್ ಬೀಟಾ. ಈ ಬೀಟಾ ಡಿ ಸ್ಟ್ರಕ್ಚರ್ನ ತಗೊಂಡು ಲ್ಯಾಕ್ಟೋಸ್ ಸ್ಟ್ರಕ್ಚರ್ನ ಹೇಗೆ ಬರೆಯೋದು ಅಂತ ನೋಡೋಣಂತೆ. ನೋಡಿ, to form lactose we need beta D galactose and beta D glucose. Always remember beta D galactose should be written left side, beta D glucose should be written right side. So beta D glucose written right side. ಇಲ್ಲಿ ನಾನು ಅಲ್ಫಾ ಅಂತ ಹೇಳಿದೆ, ಅಲ್ಫಾ ಅಲ್ಲ, ಇದು ಬೀಟಾ. ಬೀಟಾ ಡಿ ಗ್ಯಾಲಕ್ಟೋಸ್, ರಿಮೆಂಬರ್ ಎರಡು ಬೀಟಾ ಇದರಲ್ಲಿ, ಎರಡು ಬೀಟಾ. ನೋಡಿ, ಬೀಟಾ ಡಿ ಗ್ಯಾಲಕ್ಟೋಸ್ ಸ್ಟ್ರಕ್ಚರ್ ಅಂಡ್ ಬೀಟಾ ಡಿ ಗ್ಲುಕೋಸ್ ಸ್ಟ್ರಕ್ಚರ್. ಕರೆಕ್ಟಾ? ಎರಡು ಬೀಟಾವನ್ನ ಡ್ರಾ ಮಾಡಿದ್ವಿ. ಎರಡು ಬೀಟಾವನ್ನ ಡ್ರಾ ಮಾಡಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಈಗೇನ್ ಮಾಡ್ಬೇಕು, ದ ಗ್ಲೈಕೋಸೈಡಿಕ್ ಲಿಂಕೇಜ್ ಅನ್ನ ಫಾರ್ಮ್ ಮಾಡ್ಬೇಕು. ಹೌದಾ? ಗ್ಲೈಕೋಸೈಡಿಕ್ ಲಿಂಕೇಜ್ ಅನ್ನ ಫಾರ್ಮ್ ಮಾಡೋದಕ್ಕೆ ಏನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ರಿಮೂವ್ OH and OH to form a water. ಹೇಗೆ OH ರಿಮೂವ್ ಮಾಡೋದು? OH which is above, OH which is below. ಹೌದಾ? OH is above, OH which is below. So that is removed. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. C4 of OH of beta D glucose, C1 OH of beta D galactose is removed. Water molecule is expelled. So you are going to get the structure. ಇಲ್ಲಿ ತೋರಿಸ್ತೀನಿ ನೋಡಿ, ಕರೆಕ್ಟ್ ಆಗಿ ನೋಡ್ತಾ ಹೋಗಿ. OH from here, ಇಲ್ಲಿ ನಿಮ್ಮ ಕಣ್ಣಿರ್ಲಿ. OH from here, OH from here. ಕರೆಕ್ಟ್ ನೋಡಿ. Yes. Oxygen bridge ಆಯ್ತಾ? Oxygen bridge ಆಯ್ತಾ? This is what we called as glycosidic linkage. ಈ ರೀತಿ ಗ್ಲೈಕೋಸೈಡಿಕ್ ಲಿಂಕೇಜ್ ಇದ್ದಾಗ ಇದನ್ನ ನಾವು ಬೀಟಾ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಬೀಟಾ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಬೀಟಾ ಡಿ. ಹೌದಾ? ಎರಡೂ ಬೀಟಾ ಇದೆ, ಬೀಟಾ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ದಿಸ್ ವಿ ಕಾಲ್ ಇಟ್ ಆಸ್ ಬೀಟಾ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಅಲ್ಲಿ ಅಲ್ಫಾ ಬೀಟಾ ಗ್ಲೈಕೋಸೈಡಿಕ್ ಲಿಂಕೇಜ್ ಇತ್ತು, ಇದು ಕಂಪ್ಲೀಟ್ಲಿ ಬೀಟಾ ಗ್ಲೈಕೋಸೈಡಿಕ್ ಲಿಂಕೇಜ್. ದಿಸ್ ಇಸ್ ಲ್ಯಾಕ್ಟೋಸ್ ಸ್ಟ್ರಕ್ಚರ್. ಲ್ಯಾಕ್ಟೋಸ್ ಸ್ಟ್ರಕ್ಚರ್. Then in this case lactose structure can be drawn like this. Already we have seen, right? Beta D galactose and beta D glucose. Correct ಆಗಿ ಪ್ರಾಕ್ಟೀಸ್ ಮಾಡಿ. very important point. ಇದಾದ್ಮೇಲೆ ಮಾಲ್ಟೋಸ್ ನೋಡಿ, ಇನ್ನೂ ಸಿಂಪಲ್. ಟು ಫಾರ್ಮ್ ಮಾಲ್ಟೋಸ್ we need 2 alpha D glucose unit. ಎರಡು alpha D glucose units ಇರಬೇಕು. ಎರಡು alpha D glucose unit, C1 of OH of alpha and C4 of OH of alpha forming water molecule removed. ನೋಡಿ, ಇಲ್ಲಿ ನೋಡಿ, OH of this, OH of this. ಕರೆಕ್ಟ್ ನೋಡ್ತಾ ಹೋಗಿ. ಇಲ್ಲಿ ತೋರಿಸ್ತೀನಿ ನೋಡಿ, ಕರೆಕ್ಟ್ ನೋಡಿ. OH ಎರಡು ಅಲ್ಫಾ ಅಲ್ಫಾ ಇದೆ, ಇಲ್ಲಿ ಇರ್ಲಿ, ನಿಮ್ಮ ಕಣ್ಣು ಇಲ್ಲಿರ್ಲಿ. ರೈಟ್? ಸೊ ಇಲ್ಲಿ ನೋಡ್ತಾ ಹೋಗಿ. ಸೊ OH of this ವಾಟರ್ ಮಾಲಿಕ್ಯೂಲ್ ಆಯ್ತು. ಸೊ ಫಾರ್ಮಿಂಗ್ ಆಕ್ಸಿಜನ್ ನೋಡಿ, ಆಕ್ಸಿಜನ್. ಹೌದಾ? ಸೊ ಬೋತ್ ಆರ್ ಅಲ್ಫಾ, ಹೆನ್ಸ್ ಇಟ್ ಇಸ್ ನೋನ್ ಆಸ್ ಅಲ್ಫಾ ಗ್ಲೈಕೋಸೈಡಿಕ್ ಲಿಂಕೇಜ್. This we call it as alpha glycosidic linkage. Remember, right? Alpha glycosidic linkage form ಆಯ್ತು. So finally remember the structure of maltose like this. ನೀವು ಇದನ್ನ ಹಿಂಗಾದ್ರೂ ಬರೀಬಹುದು ಅಥವಾ ಹಿಂಗಾದ್ರೂ ಬರೀಬಹುದು. ಆಕ್ಸಿಜನ್ ಆಗಿ ಹಿಂಗಾದ್ರೂ ಬರೀಬಹುದು, ನೋ ಪ್ರಾಬ್ಲಮ್. ಈ ರೀತಿನೂ ಡ್ರಾ ಮಾಡಬಹುದು, ಈ ರೀತಿನೂ ಡ್ರಾ ಮಾಡಬಹುದು. ಬಟ್ ಅಲ್ಫಾ ಲಿಂಕೇಜ್ ಅನ್ನೋದು ಗೊತ್ತಿರಲಿ ಅಷ್ಟೇ. ಸೊ ನಾವು 1 ಮಾರ್ಕ್ಸ್ ಕೇಳಬಹುದು, which type of linkage is present in maltose? You have to write alpha glycosidic linkage. ಸುಕ್ರೋಸ್ ಕೇಳಿದ್ರೆ ಅಲ್ಫಾ ಬೀಟಾ ಗ್ಲೈಕೋಸೈಡಿಕ್ ಲಿಂಕೇಜ್, ಮಾಲ್ಟೋಸ್ ಕೇಳಿದ್ರೆ ಬೀಟಾ ಗ್ಲೈಕೋಸೈಡಿಕ್ ಲಿಂಕೇಜ್. ಲೈಕ್ ದಿಸ್ 1 ಮಾರ್ಕ್ ಕ್ವೆಶ್ಚನ್ ಕೇಳಬಹುದು. ಫಾರ್ಮೇಶನ್ ಆಫ್ ಪಾಲಿಸ್ಯಾಕರೈಡ್ಸ್. ಫಾರ್ಮೇಶನ್ ಆಫ್ ಪಾಲಿಸ್ಯಾಕರೈಡ್ಸ್ ಅಲ್ಲಿ ಸ್ಟಾರ್ಚ್, ಸೆಲ್ಯುಲೋಸ್, ಗ್ಲೈಕೋಜನ್ ಇವು ಮೂರನ್ನ ಡಿಸ್ಕಸ್ ಮಾಡ್ತೀವಿ. ಇದರಲ್ಲಿ 1 ಅಥವಾ 2 ಮಾರ್ಕ್ಸ್ ಕ್ವೆಶ್ಚನ್ ಕೇಳಬಹುದು. ಸ್ಟಾರ್ಚ್ ಅಲ್ಲಿ ಅಮೈಲೋಸ್ ಅಂಡ್ ಅಮೈಲೋಪೆಕ್ಟಿನ್ ಅಂತ ಇದೆ, ಅದರದ್ದು ಡಿಫರೆನ್ಸ್ ಅನ್ನ ಕೇಳಬಹುದು. ಸ್ಟ್ರಕ್ಚರಲ್ ಆಸ್ಪೆಕ್ಟ್ಸ್ ಅನ್ನ ಕೇಳಬಹುದು ಅಷ್ಟೇ. ಇದಕ್ಕೆ ಬೇರೆ ಏನು ಎಕ್ಸ್ಪ್ಲನೇಷನ್ ಇಲ್ಲ. ಸ್ಟ್ರಕ್ಚರ್ ಡ್ರಾ ಮಾಡಿ ಅಂತ ಕೇಳೋದೇ ಇಲ್ಲ, ಯಾಕಂದ್ರೆ ದೇ ಆರ್ ಪಾಲಿಮರ್ಸ್. ರಿಮೆಂಬರ್, ದೇ ಆರ್ ನ್ಯಾಚುರಲ್ ಪಾಲಿಮರ್ಸ್. ರಿಮೆಂಬರ್ ದಟ್. ಸೊ ಪಾಲಿಸ್ಯಾಕರೈಡ್, in this particular case remember, polysaccharides are the carbohydrates with a higher molecular mass obtained by
repeated joining of monomer units by glycosidic linkage. Remember, repeated joining of monomer units, that is called as polysaccharides. We have to learn about three polysaccharides: starch, glycogen and cellulose. First we'll see starch. Starch ಅಲ್ಲಿ ನೆನ್ಪಿಟ್ಕೊಳ್ಳಿ, ಅಮೈಲೋಸ್ ಅಂಡ್ ಅಮೈಲೋಪೆಕ್ಟಿನ್ ಅಂತೇಳಿ ಎರಡು ಸ್ಟ್ರಕ್ಚರ್ ಬರ್ತದೆ. ಗ್ಲೈಕೋಜನ್ ಅಲ್ಲಿ ಸೆಲ್ಯುಲೋಸ್ ಅಲ್ಲಿ ಒಂದೇ ಬರ್ತದೆ, ರೈಟ್? ಅಮೈಲೋಸ್ ಅಂಡ್ ಅಮೈಲೋಪೆಕ್ಟಿನ್. ಫಸ್ಟ್ ವಿಲ್ ಸಿ ದ ಡಿಫರೆನ್ಸ್. ಎರಡು ಸ್ಟಾರ್ಚ್ ರಿಮೆಂಬರ್. ಅಮೈಲೋಸ್ ಸ್ಟ್ರೇಟ್ ಚೈನ್ ಸ್ಟ್ರಕ್ಚರ್ ಇರ್ತದೆ, ಅಮೈಲೋಪೆಕ್ಟಿನ್ ಅಲ್ಲಿ ಬ್ರಾಂಚ್ಡ್ ಚೈನ್ ಸ್ಟ್ರಕ್ಚರ್ ಇರ್ತದೆ. ಆ ಸ್ಟ್ರಕ್ಚರ್ ನ ಮುಂದೆ ತೋರಿಸ್ತೀನಿ. ಸೊ ಸ್ಟ್ರೇಟ್ ಚೈನ್ ಸ್ಟ್ರಕ್ಚರ್ ಇರ್ತದೆ ಅಂಡ್ ಬ್ರಾಂಚ್ಡ್ ಚೈನ್ ಸ್ಟ್ರಕ್ಚರ್ ಇರ್ತದೆ. ಬಟ್ ಏನ್ ಡಿಫರೆನ್ಸ್ ಅಂತಂದ್ರೆ ಅಮೈಲೋಪೆಕ್ಟಿನ್ ಅಲ್ಲಿ 80 to 85% ಸ್ಟಾರ್ಚ್ ಇರ್ತದೆ, ಗೊತ್ತಿರ್ಲಿ. ಅಂದ್ರೆ starch in which 80 to 85% of the starch present in amylopectin form, 15 to 20% present as amylose form. Just a difference ಇಲ್ಲಿ. Very important difference between amylose and amylopectin can be asked for 2 marks. Amylose is straight chain structure, branched chain structure. Only C1, C4 bonds are present here. C1 of one glucose, C4 of another glucose. There is a structure, bond is present. ಇದರಲ್ಲಿ ಹಾಗಲ್ಲ, C1 C4 ಇರ್ತದೆ, C1 C6 ಇರ್ತದೆ. ಅದನ್ನು ನಾವು ಅಮೈಲೋಪೆಕ್ಟಿನ್ ಅಂತ ಕರಿತೀವಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಮೈಲೋಸ್ ಇಸ್ ಅ ಒನ್ ಚೈನ್ ಲೈಕ್ ದಿಸ್. Amylopectin is nothing but two amylose chain linked like this is called as amylopectin. That is a branch present from C1 of one glucose to C6 of another glucose. ತೋರಿಸ್ತೀನಿ. ಇದು ಬಹಳ ಇಂಪಾರ್ಟೆಂಟ್. ವಾಟರ್ ಸಾಲ್ಯುಬಲ್, ಇನ್ಸಾಲ್ಯುಬಲ್, ವೆರಿ ಇಂಪಾರ್ಟೆಂಟ್. ವಾಟರ್ ಸಾಲ್ಯುಬಲ್, ಇನ್ಸಾಲ್ಯುಬಲ್. ರಿಮೆಂಬರ್, ನೆನ್ಪಿಟ್ಕೊಳ್ಳೋದು ಹೇಗೆ? ನಾನು ಹಿಂಗ್ ನೆನ್ಪಿಟ್ಕೋತೀನಿ. ಅಮೈಲೋಪೆಕ್ಟಿನ್ ಸಾಲ್ಯುಬಲ್, ಇನ್ಸಾಲ್ಯುಬಲ್. ಹೌದಾ? ಅಮೈಲೋಪೆಕ್ಟಿನ್ ಇನ್ಸಾಲ್ಯುಬಲ್. ಹಿಂಗ ಏನಾದ್ರು ಒಂದು ಲಿಂಕ್ ನೋಡ್ಕೊಳ್ಳಿ ಅಷ್ಟೇ. ಯಾಕಂದ್ರೆ ಫೈನಲಿ ನಾವು ಬರೀಬೇಕಾದ್ರೆ ಕನ್ಫ್ಯೂಸ್ ಆಗಿ ಈ ಕಡೆ ವಾಟರ್ ಇನ್ಸಾಲ್ಯುಬಲ್, ಆ ಕಡೆ ವಾಟರ್ ಸಾಲ್ಯುಬಲ್ ಅಂತ ಬರ್ಬಿಡ್ತೀವಿ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಅಥವಾ ಹಿಂಗೂ ನೆನ್ಪಿಟ್ಕೊಳ್ಬಹುದು, ಸ್ಟಾರ್ಚ್ ಕಂಪೋನೆಂಟ್ ಜಾಸ್ತಿ ಇರೋದು ಇನ್ಸಾಲ್ಯುಬಲ್ ಇರ್ತದೆ ಯಾವಾಗ್ಲೂ. ಅಮೈಲೋಪೆಕ್ಟಿನ್ ಇಸ್ ಇನ್ಸಾಲ್ಯುಬಲ್, ಅಮೈಲೋಸ್ ಇಸ್ ಸಾಲ್ಯುಬಲ್. ಈ ಡಿಫರೆನ್ಸ್ ಬರೀಬಹುದು. 15 to 20% starch is present here, 80 to 85% starch is present here. ಅದನ್ನು ಡಿಫರೆನ್ಸ್ ಅಂತ ಬರೀಬಹುದು ನೀವು. ಈಗ ಸ್ಟ್ರಕ್ಚರ್ ನೋಡಿ, ಇವೆಲ್ಲ ಅಲ್ಫಾ ಗ್ಲುಕೋಸ್ ಸ್ಟ್ರಕ್ಚರ್ಸ್ ಹೌದಾ? ನೋಡಿ, ಇವೆಲ್ಲ ಅಲ್ಫಾ ಗ್ಲುಕೋಸ್ ಸ್ಟ್ರಕ್ಚರ್ಸ್ ಹೌದಾ? C1 of this and C4 of this. ಆ ಕಡೆ ಅಕ್ಕಪಕ್ಕದಲ್ಲಿ ಬರ್ಕೊಂಡು OH ರಿಮೂವ್ ಮಾಡಿ. Alpha linkage is present like this. Alpha glycosides linkage is present like this. Very important. ಈ ಸ್ಟ್ರಕ್ಚರ್ ಅನ್ನ ಕೇಳೋದಿಲ್ಲ, ಡೋಂಟ್ ವರಿ. ಈ ಸ್ಟ್ರಕ್ಚರ್ ಅನ್ನ ಕೇಳೋದಿಲ್ಲ. ನೋಡಿ, ಇನ್ನೊಂದು ಪಕ್ಕದಲ್ಲಿ ಈ ರೀತಿ ಫಾರ್ಮ್ ಆಗ್ತದೆ. ಈ ರೀತಿ ಕಂಟಿನ್ಯೂಸ್ ಆಗಿರ್ತದೆ. ಇದನ್ನ ನಾವು ಪಾಲಿಮರ್ಸ್ ಅಂತ ಕರಿತೀವಿ. ನೋಡಿ, ಸೊ ದಿಸ್ ಈಸ್ ಅಲ್ಫಾ 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 ಇರೋದಕ್ಕೆ ಅಲ್ಫಾ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ ನಾವು. ಅಲ್ಫಾ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ರಿಮೆಂಬರ್, ನಾವು ಅಲ್ಫಾ ಲಿಂಕೇಜ್ ನೋಡಿ. ಅಮೈಲೋಪೆಕ್ಟಿನ್ ನೋಡಿ, ಇದು ಒಂದು ಅಲ್ಫಾ ಲಿಂಕೇಜ್ ಇರುವಂತ ಅಮೈಲೋಸ್ ಚೈನ್ ಇದು, ಹೌದಾ? ನೋಡಿ, ಹಿಂದಿನ ಎಷ್ಟು ತೋರಿಸಿದಲ್ಲ ಅದೇ ಅಮೈಲೋಸ್ ಚೈನ್ ಇದು. ಇನ್ನೊಂದು ಅಮೈಲೋಸ್ ಚೈನ್ ಕೆಳಗೆ ತಗೋತೀವಿ. ಇವೆರಡರ ಮಧ್ಯೆ ಅಮೈಲೋಪೆಕ್ಟಿನ್ ಮಾಡ್ತೀವಿ ನಾವೀಗ. Now you see C1 of this, C4 of this. ಇದರಲ್ಲಿ C1 of this will form bond with C6 of this. ನೋಡಿ, like this. H and OH ಹೋಗಿ ಬಾಂಡ್ ಈ ರೀತಿ ಆಯ್ತು ನೋಡಿ. ಕರೆಕ್ಟ್ ನೋಡಿ, like this bond is formed. ನೀಟಾಗಿ ನೋಡಿ, ನೀಟಾಗಿ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. Like this. ನೋಡಿ, this is what we called as amylopectin structure. This is what we called as amylopectin structure. Very important. Like this the structure is formed. ಎರಡು amylose chain, ಅವು ಎರಡರ ಮಧ್ಯೆ bond. So C1 of the one chain, C6 of the another chain. This we call it as amylopectin structure. Very important. So amylose ಆಗಲಿ amylopectin ಆಗಲಿ ನಿಮಗೆ ಕೇಳೋದಿಲ್ಲ, ಡೋಂಟ್ ವರಿ. ಅಷ್ಟ ನೆನ್ಪಿಟ್ಕೊಳ್ಳಿ ಯಾವ ರೀತಿ ಸ್ಟ್ರಕ್ಚರಲ್ ಆಸ್ಪೆಕ್ಟ್ ಇದೆ ಅನ್ನೋದನ್ನ. ಇದನ್ನ ನಾವು ಅಲ್ಫಾ ಲಿಂಕ್ ಅಂತ ಕರಿತೀವಿ. ಮತ್ತೆ ಯಾಕಂದ್ರೆ ಎರಡು ಅಲ್ಫಾನೇ ಹೌದಾ? Branch at C6, alpha linkage. So all these are alpha linkage which is present. This is amylose and amylopectin. This is the structure of starch. Cellulose. Cellulose we need, remember, beta D glucose unit. Correct? Starch is made up of alpha D. Cellulose is made up of beta D.
So beta D glucose ಬರೆದ್ವಿ ಈ ರೀತಿ OH left side, right? OH left side, beta D ಬರೆದ್ವಿ. Now here C1 of one glucose, C4 of another glucose will form a beta linkage like this. ನೋಡಿ, beta linkage like this. This is what we called as cellulose structure. ಇದನ್ನು ಕೂಡ ನಿಮಗೆ ಕೇಳೋದಿಲ್ಲ, ಡೋಂಟ್ ವರಿ ಅಬೌಟ್ ದಟ್. ಪಾಲಿಮರ್ಸ್ ನೋಡಿ ಹೇಗೆ ಫಾರ್ಮ್ ಆಗ್ತದೆ, ಮತ್ತೆ ಇದು ಇಲ್ಲಿ ಫಾರ್ಮ್ ಆಗ್ತದೆ ನೋಡಿ, ಕರೆಕ್ಟಾ ನೋಡಿ, ಲೈಕ್ ದಿಸ್ ಹೌದಾ? ದಟ್ ಈಸ್ ಕಾಲ್ಡ್ ಆಸ್ ಬೀಟಾ ಡಿ ಗ್ಲೈಕೋಸೈಡಿಕ್ ಲಿಂಕೇಜ್, ಬೀಟಾ ಡಿ ಲಿಂಕೇಜ್. ಹಿಂಗ ಇಲ್ಲೇ ಕಂಟಿನ್ಯೂ ಆಗ್ತಾ ಹೋಗ್ತದೆ, ಇದು ಕಂಟಿನ್ಯೂ ಆಗ್ತಾ ಹೋಗ್ತದೆ ಈ ರೀತಿ, ರೈಟ್? ಸೊ ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಬೀಟಾ ಡಿ ಗ್ಲೈಕೋಸೈಡಿಕ್ ಲಿಂಕೇಜ್. ಬೀಟಾ C1 C4 linkage is present in cellulose. ಸ್ಟ್ರಕ್ಚರ್ ಹೇಗೆ ಫಾರ್ಮ್ ಆಗಿದೆ ಅನ್ನೋದು ತಲೆಯಲ್ಲಿರಲಿ ಅಷ್ಟೇ. ಈ ಸ್ಟ್ರಕ್ಚರ್ ನ ನಿಮಗೆಲ್ಲೂ ಕೇಳೋದಿಲ್ಲ, ಡೋಂಟ್ ವರಿ ಅಬೌಟ್ ದಟ್. ಇನ್ನು ಗ್ಲೈಕೋಜನ್ ಇಸ್, ರಿಮೆಂಬರ್, is a storage polysaccharide present in animal. The structure is very similar to amylopectin. Glycogen structure is very similar to amylopectin. Very important. So, but branching take place for every 10 glucose units ಅನ್ನೋದು ಗೊತ್ತಿರಲಿ ಅಷ್ಟೇ. So, glycogen structure is very similar to amylopectin structure. ಅದರದ್ದು ಸ್ಟ್ರಕ್ಚರ್ ಡೀಟೇಲ್ ಆಗಿ ನಮಗೇನಿಲ್ಲ. ಸೊ ಅಂದ್ರೆ ಕಂಪೇರ್ ಟು amylopectin, it is more highly branched ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಅಷ್ಟೇ. More highly branched. Mainly it is present in liver, muscles and brain. Very important. Liver, muscles and brains contains this glycogen. Whenever the body needs glucose, remember always enzyme break this glycogen to form a glucose unit. Whenever body needs glucose, ನೆನ್ಪಿಟ್ಕೊಳ್ಳಿ, ಇದೇನ್ ಮಾಡ್ತದೆ, glycogen will be broken by enzymes to form glucose. ಅದಕ್ಕಾಗಿ ನಾವು ಇದನ್ನ ಸ್ಟೋರೇಜ್ ಪಾಲಿಸ್ಯಾಕರೈಡ್ ಇನ್ ಅನಿಮಲ್ಸ್ ಅಂತ ಕರಿತೀವಿ, ಸ್ಟಾರ್ಚ್ ಅನ್ನ ಸ್ಟೋರೇಜ್ ಪಾಲಿಸ್ಯಾಕರೈಡ್ ಇನ್ ಪ್ಲಾಂಟ್ಸ್ ಅಂತ ಕರಿತೀವಿ. ರಿಮೆಂಬರ್ ದಟ್ ದಿಸ್ ಈಸ್ ಅಬೌಟ್ ಗ್ಲೈಕೋಜನ್ ಸ್ಟ್ರಕ್ಚರ್. ಫೈನಲಿ ಇನ್ನೊಂದು ಸ್ಮಾಲ್ ಪಾರ್ಟ್ ಇದೆ, ದಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಕಾರ್ಬೋಹೈಡ್ರೇಟ್. ಇದನ್ನೇನು ಕೇಳೋದಿಲ್ಲ, ಬಟ್ ರಿಮೆಂಬರ್ ವಿ ನೋ ದಟ್ ಕಾರ್ಬೋಹೈಡ್ರೇಟ್ ಬಗ್ಗೆ ನಮ್ಗೆ ಗೊತ್ತಿದೆ ಆಸ್ ಅ ಸೋರ್ಸ್ ಆಫ್ ಎನರ್ಜಿ. ಹೌದಾ? ಆಸ್ ಅ ಸೋರ್ಸ್ ಆಫ್ ಎನರ್ಜಿ ಇನ್ ಹ್ಯೂಮನ್ ಬೀಯಿಂಗ್ಸ್, ಆಲ್ ದ ಕಾರ್ಬೋಹೈಡ್ರೇಟ್ ಎಕ್ಸೆಪ್ಟ್ cellulose, which can act as a source of energy. Cellulose is the main important for the cell walls. ಅದನ್ನ ಬಿಟ್ಟರೆ ಉಳಿದಿದ್ದೆಲ್ಲ ನಮಗೆ ಸೋರ್ಸ್ ಆಫ್ ಎನರ್ಜಿ. ಕಾರ್ಬೋಹೈಡ್ರೇಟ್ may be taken in the form of starch, sugars, which are hydrolyzed to glucose by the enzymes secreted by different organs present in the human and animal digestive systems. So because of that reason, glucose is generated, is a source of energy which can be used. Second thing is they act as constituents of cell membranes. Remember, cell membranes, cellulose especially, cell membranes. Carbohydrates are essential life in both plants and animals. They form a major portion of our food. Honey has been used as a long time as an instant source of energy by Vaids. ಅಂದ್ರೆ ಆಯುರ್ವೇದಿಕ್ ಸಿಸ್ಟಮ್ ಅಲ್ಲಿ ವೈದ್ಯರು ಅಂತ ಏನಿದ್ರಲ್ಲ, ವೈದ್ಯರು ಮೊದಲು ಲಾಂಗ್ ಟೈಮ್, ಈಗಲೂ ಕೂಡ ಯೂಸ್ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಹನಿ ವಾಸ್ ಟೇಕನ್ ಆಸ್ ಅ ಸೋರ್ಸ್ ಆಫ್ ಎನರ್ಜಿ ವಿಚ್ ಇಸ್ ಹ್ಯಾವಿಂಗ್ ಅ ಗ್ರೇಟ್ ಸೋರ್ಸ್ ಆಫ್ ಗ್ಲುಕೋಸ್, ಫ್ರುಕ್ಟೋಸ್ ಎಕ್ಸೆಟ್ರಾ, ವಿಚ್ ಇಸ್ ಇನ್ ದ ಮೆಡಿಸಿನ್ಸ್ ಇಟ್ ಈಸ್ ಯೂಸ್ ಟು ಹ್ಯಾವ್. And carbohydrates are used as a storage molecules as starch in plants and glycogen in animals. And cell wall is made up in the bacteria or plants, which is made up of cellulose. And remember, we build furniture, etc. from cellulose in the form of wood, and cloths ourselves with cellulose in the form of cotton fiber. So cloths irbodu athwa cellulose in the form of furniture irbodu from the wood, that is useful as a cellulose part. And they provide raw material for many important industries like textiles irbodu, paper, lacquers, dairies, etc. Nothing but carbohydrate, cellulose, starch, which is used in all these forms, remember. And very important, another two aldopentose anta now karitivalla, that is D-ribose and 2-deoxyD-ribose present in nucleic acid, RNA and DNA. ಅದರ ಬಗ್ಗೆ ಡೀಟೇಲ್ ಆಗಿ ಮುಂದೆ ಡಿಸ್ಕಸ್ ಮಾಡೋಣಂತೆ. So D-ribose and 2-deoxyD-ribose are present as sugars in the nucleic acids, remember. So this is which are act as a constituents of cell membranes, and the cellulose and the carbohydrates as a source of energy which can be used. So this completes carbohydrates part. So from tomorrow we'll start with proteins, that is amino acids. Okay, this is about today's class. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗೋಣ. Thank you. Have a nice day.